ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಫಿಟ್ನೆಸ್ ಜರ್ನಿಯ 14ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆ್ಯಸ್ ಯೂಸಲ್ ಇವತ್ತು ಕೂಡ 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಆದರೆ ಇವತ್ತು ಕ್ಲಾಸಿಗೆ ರೀಚ್ ಆಗೋದ್ರೊಳಗಡೆ 5:15 ಆಗೋಗ್ಬಿಟ್ಟಿತ್ತು. ಎಂದಿನಂತೆ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನನ್ನ ಜರ್ನಿಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ, ಅವ್ರಿಗೆಲ್ರಿಗೂ ಧನ್ಯವಾದಗಳು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಲು ನೆನ್ನೆಗೆ 250 ಜನ ಕಂಪ್ಲೀಟ್ ಆಗಿದೆ. ಸೊ ತುಂಬ ಖುಷಿ ಆಯಿತು. ಇದೇ ರೀತಿ ನನ್ನ ಜರ್ನಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಆ್ಯಕ್ಚುಲಿ ನಾವು 2 ಡೇಸಿಂದ ಹೇಗೆ ವರ್ಕ್ ಆಗುತ್ತೆ ಯೋಗದಲ್ಲಿ ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ. AI ಮತ್ತು ಗುರುವಿನ ಪ್ರಾಮುಖ್ಯತೆ ಏನು ಅನ್ನೋದನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕಂಪ್ಲೀಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದುವರೆಗೂ ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಹೊಸ್ದಾಗಿ ಯೋಗನ ಅಭ್ಯಾಸ ಮಾಡೋರಿಗೆ AI ಹೇಗೆಲ್ಲ ಬೆನಿಫಿಟ್ ಆಗುತ್ತೆ, ಇದರಿಂದ ಬೆನಿಫಿಟ್ ಆಗುತ್ತಾ ಇಲ್ವಾ, ಅಪಾಯಕಾರಿಯಾಗಿದೆಯಾ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. AI ಯೋಗಾಭ್ಯಾಸ ಮತ್ತು ಫಿಟ್ನೆಸ್ನಲ್ಲಿ ಒಂದು ಉತ್ತಮವಾದ ಸಾಧನ ಆಗ್ಬೋದು. ಎಕ್ಸಾಂಪಲ್, ನಾವು ಯಾವುದಾದ್ರೂ ಪೋಸ್ಚರ್ಸ್ನ ಮಾಡಬೇಕಾದ್ರೆ ಇನ್ ಕೇಸ್ ಕರೆಕ್ಟಾಗಿ ಮಾಡ್ತಿದ್ದೀವ ಇಲ್ವಾ ಅನ್ನೋದನ್ನ ಐಡೆಂಟಿಫೈ ಮಾಡುತ್ತೆ. ಸೊ ಇದರಿಂದ ನಮ್ಮ ಪೊಸಿಷನ್ನ ಸರಿ ಮಾಡ್ಕೊತಾ ಹೋಗ್ಬೋದು ನಾವು. ಮತ್ತು ಇನ್ ಕೇಸ್ ಯಾರಾದರೂ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡೋದಿದ್ದರೆ ಸೊ AI ತುಂಬ ಯೂಸ್ಫುಲ್ ಆಗ್ಬೋದು ಅವ್ರಿಗೂ ಕೂಡ. ಮತ್ತು AIನ ನೀವು ಎನಿ ಟೈಮ್ಸ್ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದು. ಈ ರೀತಿ ಬೆನಿಫಿಟ್ಟು ಕೂಡ ಇದೆ, ಅದೇ ರೀತಿ ಅನಾನುಕೂಲನೂ ಇದೆ. ಅನಾನುಕೂಲ ಏನಪ್ಪ ಅಂತಂದರೆ, ಯೂಸಲಿ ಲೈಕ್ ಮನುಷ್ಯ ಯಾವ ಥರ ಯೋಚನೆ ಮಾಡ್ತಾವನೆ, ಅವ್ನ ಮೈಂಡ್ ಸೆಟ್ ಹೆಂಗಿದೆ, ಅವ್ನ ಮನಸ್ಥಿತಿ ಹೇಗಿದೆ. ಸೊ ಫಾರ್ ಎಕ್ಸಾಂಪಲ್, ಸುಸ್ತಾಗಿದ್ದಾನ ಇಲ್ಲ ಅವನು ಯಾವುದಾದ್ರೂ ಕಾಯಿಲೆಯಿಂದ ಬಳಲುತ್ತಿದ್ದಾನ, ಇದನ್ನೆಲ್ಲ ಫೈಂಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ AIಗೆ. ಸೊ AIನ ಒಂದು ಸಾಧನವಾಗಿ ಉಪಯೋಗಿಸ್ಬೋದು ಅಷ್ಟೇ. ಸೊ ಗುರುವಿನ ಸ್ಥಾನ ತುಂಬಕ್ಕೆ ಯಾವ ಯಂತ್ರದಿಂದನೂ ಸಾಧ್ಯವಿಲ್ಲ. ಸೊ ಹಂಗಾಗಿ ನನ್ನ ಅಭಿಪ್ರಾಯ, AI ಇಸ್ ಎ ಜಸ್ಟ್ ಟೂಲ್, ಗುರು ಇಸ್ ಎ ಗೈಡ್. ಸೊ ಇವೆರಡೂ ಸೇರಿ ಕೆಲಸ ಮಾಡಿದರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಹಂಗಾಗಿ ಯಾರೆಲ್ಲ ಹೊಸ್ದಾಗಿ ಯೋಗನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ದಯವಿಟ್ಟು ಗುರುವಿನ ಮಾರ್ಗದರ್ಶನ ತಗೊಂಡು ಅಭ್ಯಾಸನ ಮಾಡಿ. ಇದರಿಂದ ನಿಮಗೆ ಒಳ್ಳೆ ರಿಸಲ್ಟು ಕೂಡ ಬರುತ್ತೆ ಮತ್ತು ನಾಲೆಡ್ಜು ಬೆಳೆಯುತ್ತೆ. ಅದೇ ರೀತಿ ನಿಮ್ಮ ಯೋಗಾಭ್ಯಾಸವೂ ಉತ್ತಮ ಆಗ್ತಾ ಹೋಗುತ್ತೆ. ತುಂಬ ಜನ ನನಗೆ ಕೇಳಿರೋ ಪ್ರಶ್ನೆ ಏನಪ್ಪ ಅಂತಂದರೆ, ಒತ್ತಡದಿಂದ ಹೇಗೆ ಈಚೆ ಬರೋದು ಅಂತ. ಸೊ ತುಂಬ ಸ್ಟ್ರೆಸ್ ಆಗ್ತಾ ಇದೆ ನಾನು ಕೆಲಸ ಮಾಡೋದ್ರಿಂದ, ಮತ್ತು ನನ್ನ ಡೈಲಿ ರೊಟೀನಿಂದ ತುಂಬ ಸ್ಟ್ರೆಸ್ಸಲ್ಲಿದ್ದೀನಿ. ಸೊ ಇದರಿಂದ ಹೇಗೆ ಈಚೆ ಬರಬೇಕು ಅಂತ ಕೇಳ್ತಿದ್ದಾರೆ. ಸೊ ಸ್ಟ್ರೆಸ್ಸಿಂದ ಈಚೆ ಬರಬೇಕು ಅಂತಂದರೆ ತುಂಬ ಈಸಿಯೆಸ್ಟ್ ಆಸನಗಳಿದ್ದಾವೆ. ಸೊ ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ. ಫಾರ್ ಎಕ್ಸಾಂಪಲ್, ಶವಾಸನ, ವಜ್ರಾಸನ, ಅನುಲೋಮ ವಿಲೋಮ, ಭ್ರಮರಿ ಪ್ರಾಣಾಯಾಮ, ಧ್ಯಾನ. ಸೊ ಇದನ್ನೆಲ್ಲ ಮಾಡೋದ್ರಿಂದ ನೀವು ಸ್ಟ್ರೆಸ್ಸಿಂದ ಆದಷ್ಟು ಬೇಗ ಈಚೆ ಬರ್ಬೋದು. ಸ್ವಲ್ಪ ಜನ ಏನು ಮಾಡ್ತಾರೆ ಅಂತಂದರೆ, 2 ದಿನ 3 ದಿನ ಮಾಡ್ತಾರೆ, ಆಮೇಲೆ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ರಿಸಲ್ಟ್ ಬಂದಿಲ್ಲ ಅಂತ. ಆ್ಯಕ್ಚುಲಿ ಇದು 1 ದಿನ 2 ದಿನಕ್ಕೆ ರಿಸಲ್ಟ್ ಬರುವಂಥ ಪ್ರೋಸೆಸ್ ಅಲ್ಲ. ಸೊ ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಅಟ್ಲೀಸ್ಟ್ ಮಿನಿಮಮ್ 1 ಮಂತ್ಸ್ ನೀವು ಟ್ರೈ ಮಾಡಿ ನೋಡಿ, 100% ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಜಸ್ಟ್ ಓನ್ಲಿ 10 to 15 ಮಿನಿಟ್ಸ್ ದಿನಕ್ಕೆ ಮಾಡಬೇಕು ಅಷ್ಟೇ. ಸೊ ಫಾರ್ ಎಕ್ಸಾಂಪಲ್ಲು, ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂತಂದರೆ ಸ್ವಿಚ್ ಆಫ್ ಆಗುತ್ತೆ. ಹಾಗೆ ಪೆಟ್ರೋಲ್ ಹಾಕ್ಸಿಲ್ಲ ಅಂತಂದರೆ ಗಾಡಿನೂ ಮುಂದೆ ಹೋಗಲ್ಲ. ಸೊ ಅದೇ ರೀತಿ ನಮ್ಮ ಬಾಡಿಗೂ ಕೂಡ ರೆಸ್ಟ್ ಬೇಕು, ಹಾಗೆ ಬಾಡಿನೂ ಕೂಡ ಬೂಸ್ಟ್ ಮಾಡಬೇಕು. ಸೊ ಇದೆಲ್ಲ ಬೇಕು ಅಂತಂದರೆ ಯೋಗ ಮಾಡಬೇಕು. ಸೊ ದಯವಿಟ್ಟು ಅಟ್ಲೀಸ್ಟ್ ದಿನಕ್ಕೊಂದು 10-15 ಮಿನಿಟ್ಸು ನಿಮಗಾಗಿ ನೀವು ಮುಡುಪಾಗಿಡಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅವರು ಹೇಳ್ತಾರೆ, ಶಾಂತ ಮನಸ್ಸುಳ್ಳ ವ್ಯಕ್ತಿಯೇ ನಿಜವಾದ ಶಕ್ತಿಶಾಲಿ ಅಂತ. ಇದರರ್ಥ, ಮನಸ್ಸು ಶಾಂತವಾಗಿದ್ದರೆ ನೀವು ಸರಿಯಾದ ನಿರ್ಧಾರ ಮಾಡ್ತೀರಾ ಅಂತ. ಮತ್ತು ಆರೋಗ್ಯ ಅಂದರೆ ಬರೀ ಕೇವಲ ದೇಹ ಅಲ್ಲ, ದೇಹ ಪ್ಲಸ್ ಮನಸ್ಸು ಪ್ಲಸ್ ಆತ್ಮ, ಸಂಪೂರ್ಣ ಆರೋಗ್ಯ. ಸೊ ಇವತ್ತಿಂದ ನೀವು ಒಂದು ಡಿಸಿಷನ್ ಮಾಡಿ, ಅಟ್ಲೀಸ್ಟ್ ಮಿನಿಮಮ್ 15 to 20 ಮಿನಿಟ್ಸು ನಿಮಗಾಗಿ ನೀವು ಮುಡಿಪಾಗಿಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್.